ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಕೀಚಕ ಮತ್ತು ಅವನ ಸೋದರರ ವಧೆ ಮತ್ತೆ ಸೈರೇಂದ್ರಿಗೆ ರಾಜನ ಸಂದೇಶ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಏನ್ ತಿಳ್ಕೊಂಡ್ವಿ? ಭೀಮಸೇನ ಕೀಚಕನನ್ನ ಕೊಂದು ಮತ್ತೆ ವಾಪಸ್ ಹೊರಟು ಹೋಗ್ತಾನೆ ಅಡಿಗೆ ಮನೆಗೆ. ಆಮೇಲೆ ದ್ರೌಪದಿ ಅಲ್ಲಿ ಕಾವಲು ಕಾಯ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಹೇಳ್ತಾಳೆ, ನನ್ನ ಗಂಡಂದ್ರು ಇವನನ್ನ ಕೊಂದು ಹಾಕಿದ್ದಾರೆ ನೋಡಿ ಅಂತನ್ಬಿಟ್ಟು. ಆಮೇಲೆ ಅವರ ಬಂಧು ಬಾಂಧವರು ಅಂದ್ರೆ ಉಪಕೀಚಕರು ಇರ್ತಾರಲ್ಲ, ಅವನ ಸೋದರರು, ಅವರೆಲ್ಲರೂ ದ್ರೌಪದಿಯನ್ನ ಆಡ್ಕೊಳ್ತಾರೆ, ಇವಳಿಂದನೇ ಇಷ್ಟೆಲ್ಲ ಆಗಿದ್ದು. ಸೊ ಇವನನ್ನ ಸುಟ್ಟಾಗ ಅವಳನ್ನು ಕೂಡ ಜೊತೆನಲ್ಲಿ ಸುಟ್ಬಿಡ್ಬೇಕು ಅಂತ ಆ ವಿಷಯವನ್ನ ರಾಜರಿಗೆ ಹೇಳ್ತಾರೆ. ಈ ರೀತಿ ಮಾಡ್ಬೇಕು ಅಂತ ರಾಜನು ಅದಕ್ಕೆ ಒಪ್ಪಿಗೆ ಕೊಡ್ತಾನೆ. ರಾಜ ಹೇಳಿದ್ದೆ ಸಾಕು, ಉಪಕೀಚಕರು ಭಯದಿಂದ ಹೆದರಿದ್ದಂತಹ ಕಮಲ ನಯನೆಯಾದಂತಹ ಕೃಷ್ಣಾಳನ್ನ ಹಿಡ್ಕೊಳ್ತಾರೆ. ಅವಳು ಕಮಲದಂತಹ ಕಣ್ಣಿರುವಂಥವಳು, ಅವಳನ್ನ ಹಿಡ್ಕೊಳ್ತಾರೆ. ಮತ್ತು ಅವಳನ್ನ ಕೀಚಕನ ಚಟ್ಟದ ಮೇಲೆ ಅವಳನ್ನು ಹಾಕಿ ಕಟ್ಟಿಬಿಡ್ತಾರೆ. ಈ ರೀತಿ ಅವರು ಚಟ್ಟವನ್ನ ಎತ್ಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ. ಕೃಷ್ಣಾಳು ಸನಾಥಳಾಗಿದ್ರು ಕೂಡ, ಅಂದ್ರೆ ಅವಳಿಗೆ ಎಲ್ಲಾರು ಇದ್ರೂ ಕೂಡ ಸೂತ ಪುತ್ರರ ಕೈಯಲ್ಲಿ ಸಿಕ್ಕಾಕೊಂಡು ಅನಾಥಳ ತರಹ ಅವಳು ಅಳ್ತಾ ಇದ್ದಾಳೆ. ಮತ್ತೆ ಸಹಾಯಕ್ಕೋಸ್ಕರ ಜೋರಾಗಿ ಕಿರುಚ್ತಾ ಹೇಳ್ತಾಳೆ, ಜಯ ಜಯಂತ ವಿಜಯ ಜಯತ್ಸೇನ ಮತ್ತೆ ಜಯದ್ಬಲ, ನನ್ನ ಸ್ವರವನ್ನ ಕೇಳಿ. ಅಂದ್ರೆ ಅವರ ಗಂಡಂದ್ರ ಹೆಸರು, ಅವರು ಗುಪ್ತ ಹೆಸರುಗಳನ್ನು ಇಟ್ಕೊಂಡಿರ್ತಾರಲ್ಲ, ಆ ಗುಪ್ತ ಹೆಸರುಗಳನ್ನ ಹೇಳಿ ಯಾರಾದ್ರೂ ನನ್ನನ್ನ ಕಾಪಾಡಿ, ಈ ಸೂತ ಪುತ್ರರು ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ವೇಗವಂತರಾದ ಗಂಧರ್ವರ ಧನಸ್ಸಿನಿಂದ ಪ್ರತ್ಯಂಚದ ಭೀಷಣ ಶಬ್ದ ಯುದ್ಧ ಭೂಮಿಯಲ್ಲಿ ವಜ್ರಘಾತದ ಹಾಗೆ ಕೇಳಿಸುತ್ತೋ. ಅಂದ್ರೆ ಇಲ್ಲಿ ಅರ್ಜುನನನ್ನ ಕರಿತಾ ಇದ್ದಾಳೆ. ಅಂದ್ರೆ ನನ್ನ ಗಂಡಂದ್ರು ಎಂಥ ಗಂಧರ್ವರು ಅಂತಂದ್ರೆ, ಅವರ ಧನಸ್ಸಿನ ಪ್ರತ್ಯಂಚದ ಒಂದು ಶಬ್ದ ಇದೆಯಲ್ಲ, ಅದರ ದಾರ ಕಟ್ಟಿರ್ತಾರಲ್ಲ, ಪ್ರತ್ಯಂಚ ಅಂತಾರ ಅದನ್ನ ಶಬ್ದ ಮಾಡಿದ್ರೆ ಸಾಕು, ಭೂಮಿಯಲ್ಲಿ ಅದು ವಜ್ರಾಯುಧ ಇದೆಯಲ್ಲ ಅದರ ಸೌಂಡು ಬಂದ್ರೆ ಹೇಗೆ ಕೇಳಿಸುತ್ತೋ ಆ ರೀತಿ ಕೇಳಿಸುತ್ತೆ. ಮತ್ತೆ ಯಾರ ರಥಗಳ ಘೋಷ ಬಹಳ ಪ್ರಬಲವಾಗಿದೆಯೋ ಅವರು ನನ್ನ ಕೂಗನ್ನ ಕೇಳಲಿ, ಅಯ್ಯೋ ಈ ಸೂತಪುತ್ರರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತನ್ಬಿಟ್ಟು ಅವಳು ಕಿರುಚಾಡ್ಕೊಳ್ತಾಳೆ. ಕೃಷ್ಣಾಳ ಆ ದೀನವಾಣಿಯನ್ನ ಅಂತಂದ್ರೆ ಏನು, ದೀನದಿಂದ ಕರಿತಾ ಇದ್ದಾಳಲ್ಲ ಅದನ್ನ, ಮತ್ತೆ ಅವಳ ವಿಲಾಪವನ್ನ ಕೇಳಿ ಭೀಮಸೇನ ಏನನ್ನೂ ಯೋಚನೆ ಮಾಡದೆ ತನ್ನ ಹಾಸಿಗೆಯಿಂದ ಎದ್ದು ನಿಂತ್ಕೊಳ್ತಾನೆ. ಮತ್ತೆ ಹೇಳ್ತಾನೆ, ಸೈರಂದ್ರಿ ನೀನ್ ಏನನ್ನ ಹೇಳ್ತಾ ಇದೆಯೋ ಅದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈಗ ಈ ಸೂತಪುತ್ರರಿಂದ ನಿನಗೆ ಯಾವ ಭಯನೂ ಇಲ್ಲ. ಅಂದ್ರೆ ನೀನ್ ಹೇಳ್ತಾ ಇರೋದು ನನಗೆ ಕೇಳಿಸ್ತಾ ಇದೆ, ನೀನ್ ಹೆದರ್ಕೋಬೇಡ, ನಾನು ಇದ್ದೀನಿ ಅಂತ ಹೇಳಿ ಅವನು ನಗರದ ಗೋಡೆಯನ್ನ ಹಾರಿ ಹೊರಗಡೆ ಬರ್ತಾನೆ. ಮತ್ತೆ ಬಹಳ ವೇಗದಿಂದ ಸ್ಮಶಾನದ ಕಡೆಗೆ ಹೋಗ್ತಾನೆ. ಅವನು ಎಷ್ಟು ವೇಗವಾಗಿ ಹೋದ ಅಂತಂದ್ರೆ, ಸೂತಪುತ್ರರ ಮೊದಲೇ ಅವನು ಸ್ಮಶಾನಕ್ಕೆ ಹೋಗಿ ತಲುಪುತ್ತಾನೆ. ಚಿತೆಯ ಹತ್ರ ಅವನಿಗೆ ತಾಡದ ಹಾಗೆ ಒಂದು 10 ಮಾರು ಉದ್ದ ಇರುವಂತ ವೃಕ್ಷ ಕಾಣಿಸುತ್ತೆ. ತಾಡದ ಮರ ಇರುತ್ತಲ್ಲ, ಅದೇ ತರ ಒಂದು ಉದ್ದವಾಗಿರುವಂತ ಒಂದು ವೃಕ್ಷ ಕಾಣಿಸುತ್ತೆ. ಅದರ ಶಾಖೆಗಳೆಲ್ಲ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಮತ್ತು ಅದು ಒಣಗೋಗಿತ್ತು. ಅದನ್ನ ಭೀಮಸೇನ ಭುಜಗಳಲ್ಲಿ ತುಂಬಿಸ್ಕೊಂಡು ಆನೆಯ ಹಾಗೆ ಜೋರಾಗಿ ಬಲದಿಂದ ಕೀಳ್ತಾನೆ. ಆ ಒಂದು ಮರವನ್ನೇ ಕಿತ್ತುಬಿಡ್ತಾನೆ. ಮತ್ತೆ ಅದನ್ನು ಭುಜದ ಮೇಲೆ ಇಟ್ಟು ದಂಡಪಾಣಿಯಾದ ಯಮರಾಜನ ಹಾಗೆ ಸೂತಪುತ್ರರ ಕಡೆಗೆ ಹೋಗ್ತಾನೆ. ಅಂದ್ರೆ ಮರವನ್ನೇ ಅವನು ತಗೊಂಡು ಹೋಗ್ತಾ ಇದ್ದಾನೆ. ಈ ಸಮಯದಲ್ಲಿ ಅವನ ತೊಡೆಗಳಿಗೆ ತಗಲಿ ಅಲ್ಲಿ ಅನೇಕ ವಟ ವೃಕ್ಷಗಳು ಮತ್ತೆ ಇನ್ನು ಬೇರೆ ಬೇರೆ ವೃಕ್ಷಗಳೆಲ್ಲ ಬಿದ್ದು ಹೋಗುತ್ತೆ. ಅಂದ್ರೆ ಅವನೆಲ್ಲ ಅಷ್ಟು ಶಕ್ತಿ ಇದೆ ನೋಡಿ. ಅವನ್ ತೊಡೆ ತಗ್ಲೇನೆ ದೊಡ್ಡ ದೊಡ್ಡ ಮರಗಳೇ ಬಿದ್ದೋಗ್ತಾ ಇದ್ದಾವೆ. ಭೀಮಸೇನ ಸಿಂಹದ ಹಾಗೆ ಕೋಪ ಮಾಡಿಕೊಂಡು ತಮ್ಮ ಕಡೆ ಬರ್ತಾ ಇರೋದನ್ನ ನೋಡಿ ಸೂತಪುತ್ರರೆಲ್ಲ ಹೆದರ್ಕೊಳ್ತಾರೆ. ಮತ್ತೆ ಭಯ ಮತ್ತೆ ವಿಷಾದದಿಂದ ನಡುಗುತ್ತಾ ಹೇಳ್ತಾರೆ, ನೋಡಿ ಆ ಬಲಶಾಲಿ ಗಂಧರ್ವ ವೃಕ್ಷವನ್ನ ಎತ್ಕೊಂಡು ಬಹಳ ಕೋಪದಿಂದ ನಮ್ ಕಡೆನೆ ಬರ್ತಾ ಇದ್ದಾನೆ, ಬೇಗ ಈ ಸೈರಂದ್ರಿಯನ್ನ ಬಿಟ್ಬಿಡಿ, ಇವಳ ಕಾರಣದಿಂದಾನೇ ನಮಗೆ ಈ ಒಂದು ಭಯ ಆಗ್ತಾ ಇರುವಂಥದ್ದು ಅಂತ ಹೇಳ್ತಾರೆ. ಈಗಂತೂ ಆ ಭೀಮಸೇನ ವೃಕ್ಷವನ್ನ ಎತ್ಕೊಂಡಿರೋದನ್ನ ನೋಡಿ ಅವರೆಲ್ಲರೂ ಕೂಡ ಸೈರಂದ್ರಿಯನ್ನ ಬಿಟ್ಟು ನಗರದ ಕಡೆ ಓಡ್ ಹೋಗ್ತಾರೆ. ಅವ್ರು ಓಡ್ತಾ ಇರೋದನ್ನ ನೋಡಿ ಪವನ ನಂದನನಾದಂತಹ ಭೀಮಸೇನ ಇಂದ್ರ ಹೇಗೆ ದಾನವರ ವಧೆ ಮಾಡ್ತಾನೋ ಅದೇ ರೀತಿ ಆ ವೃಕ್ಷದಿಂದ 105 ಉಪಕೀಚಕರನ್ನ ಯಮರಾಜನ ಮನೆಗೆ ಕಳಿಸ್ತಾನೆ. ಅಂದ್ರೆ ಅವ್ರು ಹೋಗೋದಕ್ ಬಿಡ್ಲಿಲ್ಲ, ಅವನು 105 ಜನನು ಕೂಡ ಕೊಂದು ಬಿಡ್ತಾನೆ.
ಇದಾದ ಮೇಲೆ ಅವನು ದ್ರೌಪದಿಯನ್ನ ಬಂಧನದಿಂದ ಬಿಡಿಸ್ತಾನೆ. ಈ ಸಮಯದಲ್ಲಿ ಪಾಂಚಾಲಿಯ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರಿನ ಧಾರೆ ಹರಿತಾನೆ ಇತ್ತು. ಮತ್ತು ಅವಳು ಬಹಳ ದೀನಳಾಗಿದ್ಲು. ಏನಪ್ಪ ಇಷ್ಟೆಲ್ಲ ಆದರೂ ನನಗೆ ಒಂದಾದ್ಮೇಲೆ ಏನಾದರೂ ಒಂದು ತೊಂದರೆ ಅನ್ನೋದು ಇದ್ದೇ ಇದೆಯಲ್ಲ ಅಂತಂದ್ಬಿಟ್ಟು. ಆಗ ಭೀಮಸೇನ ಅವಳಿಗೆ ಹೇಳ್ತಾನೆ, ಕೃಷ್ಣೆ, ನೀನು ಯಾವುದೇ ಅಪರಾಧವನ್ನ ಮಾಡದಿದ್ರು ಯಾರಾದರೂ ನಿನಗೆ ತೊಂದರೆ ಕೊಟ್ರೆ ಅವ್ರು ಇದೇ ರೀತಿ ಸಾಯ್ತಾರೆ. ಅಂದ್ರೆ ನೀನೇನು ತಪ್ಪು ಮಾಡಿರ್ಲಿಲ್ಲ, ಆದ್ರೂ ಕೂಡ ಅವನ ಜೊತೆ ನಿನ್ನನ್ನು ಕೂಡ ಚಿತೆಗೇರಿಸ್ಬೇಕು ಅಂತ ಇವರು ಯೋಚನೆ ಮಾಡಿದ್ರಲ್ವಾ, ಅಂಥವರಿಗೆ ಇದೇ ರೀತಿ ಸಾವೇ ಸಿಗೋದು. ನಾನಂತೂ ಅವರನ್ನ ಬಿಡೋದಿಲ್ಲ. ಈಗ ನೀನು ನಗರದ ಒಳಗಡೆ ಹೋಗು, ನಿನಗೀಗ ಯಾವ ಭಯನೂ ಇಲ್ಲ. ನಾನು ಬೇರೆ ಮಾರ್ಗದಿಂದ ರಾಜ ವಿರಾಟನ ಅಡಿಗೆ ಮನೆ ಕಡೆಗೆ ಹೋಗ್ತೀನಿ. ಅಂದ್ರೆ ಇದೇ ದಾರಿಯಿಂದ ಬಂದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ, ಅದಕ್ಕೆ ಬೇರೆ ದಾರಿಯಿಂದ ನಾನು ಅಡಿಗೆ ಮನೆಗೆ ಹೋಗ್ತೀನಿ. ನೀನ್ ಇವಾಗ ನಗರದ ಒಳಗಡೆ ಹೋಗು. ಈಗ ಕೀಚಕನೂ ಇಲ್ಲ, ಆ ಕೀಚಕನ ಸೋದರರು ಅಂತ ಅನಿಸ್ಕೊಂಡಿರೋ ಉಪಕೀಚಕರು ಇಲ್ಲ, ನಿನಗೆ ಯಾವ ಯೋಚನೆನೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.